ಹಾಯ್ ಹಲೋ ನಮಸ್ಕಾರ. ಸೊ ನಾನಿವತ್ತು ಹೊರಟಿದ್ದೀನಿ ಮಂಗಳೂರಿಗೆ ಕೊರಗಜ್ಜ ದೇವರನ್ನು ನೋಡ್ಕೊಂಬರೋಕ್ಕೆ. ಸೊ ಈಗ ಸಮಯ ಬಂದು 9:04. ಸೊ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ರ್ಯಾಪಿಡೋ ಇನ್ನೇನು ಬರುತ್ತೆ 10 ಮಿನಿಟ್ಸಲ್ಲಿ. ಏನಿಲ್ಲ, ಸುಮ್ಮನೆ ನಾಳೆ ನಡೆದ ರಜಾ. ಸೊ ಅದರಿಂದ ಒಂದು ವೀಕೆಂಡ್ ಟ್ರಿಪ್ ಅಂತ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಸೊ ಹೋಗಿ ದೇವ್ರು ನೋಡ್ಕೊಂಡು ಬರೋಣ ಅಂತ. ಸೊ ನಾವು ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅವನು ಬೇರೆ ಪಿರಿಯಾಪಟ್ಟಣದಿಂದ ಬಂದುಬಿಟ್ಟಿದ್ದಾನೆ ಆಲ್ರೆಡಿ. ಸೊ ವೆಯ್ಟ್ ಮಾಡ್ತಾ ಇದ್ದಾನೆ ಬಸ್ ಸ್ಟ್ಯಾಂಡಲ್ಲಿ. ನಾವು ಹೋಗೋಣ, ಇನ್ನೊಂದು 10 ನಿಮಿಷ ನಮ್ಮದು ವೆಹಿಕಲ್ ಬರುತ್ತೆ ರ್ಯಾಪಿಡೋ ತೊಗೊಂಡು ಹೋಗೋಣ. ಊಟ ಎಲ್ಲ ಆಯಿತು, ಲೆಟ್ಸ್ ಗೋ. ಸಬರ್ ಬಸ್ ಸ್ಟ್ಯಾಂಡ್ಗೆ ಈಗ ಬಂದೆ. ಸಮಯ ಬಂದು ಈಗ ಆಲ್ಮೋಸ್ಟ್ 9:41 ಆಯಿತು. ಸೊ ಈಗ ನಾನು ಹೋಗ್ತಾಯಿದ್ದೀನಿ ಮಂಗಳೂರು ಕಡೆಗೆ. ಸೊ ಬಸ್ಸು ಇದೆಯಾ ನೋಡಬೇಕು. ಆ್ಯಕ್ಚುಲಿ ಅರವತ್ತ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಸಡನ್ ಪ್ಲ್ಯಾನ್ ಆಗಿದ್ದರಿಂದ 2 ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ ಕಾಯ್ತಾ ಇದ್ದಾನೆ ಅನಿಸುತ್ತೆ ಅಲ್ಲೇ ನೋಡಿ. TC ಅವ್ರು ಸ್ವಲ್ಪ ಸರಿಗೆ ಮಾತಾಡಲಿಲ್ವಂತೆ, ರೆಸ್ಪಾನ್ಸ್ ಮಾಡಲಿಲ್ವಂತೆ. ಸೊ ಅದಕ್ಕೆ ನನ್ನೇ ಬಾ ಅಂತ ಇದ್ದಾನೆ. ಸೊ ಬನ್ನಿ ನೋಡೋಣ. ಕೊನೆಗೂ ಇಲ್ಲೇ ನಿಂತವನೇ, ಚಾರ್ಜ್ ಹಾಕ್ಕೊಂಡು ಫೋನ್ನ ನೋಡ್ಬೋದು. ಹಾಯ್ ಹಾಯ್ ಹಾಯ್. ಎಸ್, ಏನು ಮಾಡ್ತಿದ್ಯಾ? ಥಿಂಗ್ಸ್ ರೈಟ್ ನೋಡ್ರಿ, ಫುಲ್ ಓದ್ತಾ ಇದ್ದಾನೆ ಹುಡುಗ. ನಮ್ಮ ಥರ ಇನ್ಸ್ಟಾಗ್ರಾಮು ರೀಲ್ಸ್ ನೋಡ್ಕೊಂಡಿರಲ್ಲ ಅವತ್ತನಲ್ಲೇನೋ. ಏನು ಕತೆ ಅಂತಂದರೆ, ಕ್ಯಾಂಪಸ್ಸು ಇರೋದೇ ಒಂದು, ಅದು ಫುಲ್ ಆಗಿಬಿಟ್ಟಿದೆ. ನನಗೆ ಅಶ್ವಮೇಧ ಬೇಕಿತ್ತು, ಬಟ್ ಅಶ್ವಮೇಧ ಇಲ್ಲ. ರಾಜಹಂಸದಲ್ಲಿ ಹೋಗೋಣ ಅಂದರೆ 660 ರೂಪಾಯಿ ಪರ್ ಹೆಡ್ ಟಿಕೆಟ್ ಹೇಳ್ತಾ ಇದ್ದಾರೆ. ನಾವೇನೋ ಬಜೆಟಲ್ಲಿ ಹೋಗಿ ಬರೋಣ ಅಂತಂದರೆ ಅದು ನಮ್ಮ ಬಜೆಟಿಗೆ ಬರಲಿಲ್ಲ. ಸೊ ಐರಾವತಕ್ಕೆ ಕೇಳೋಣ ಅಂತ ಬಂದಿದ್ದೀವಿ. ಸೊ ಫೈನಲಿ ರಾಜಹಂಸದಲ್ಲೇ ಹೋಗ್ತಾಯಿದ್ದೀವಿ. 660 ರೂಪಾಯಿ ಟಿಕೆಟ್, ಏನು ಮಾಡೋಕ್ಕಾಗಲ್ಲ. ಕಂಫರ್ಟಬಲಾಗಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ತಿಂಡಿಯನ್ನು ತೊಗೊಳ್ಳೋಣ ಅಂತ ಬಂದೆ. ಏನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಆ ಕಡೆ ಇದೆ ನಾವು ಹೋಗ್ತಾ ಇರೋಂಥ ಬಸ್ಸು ರಾಜಹಂಸ. ಆಗಿನ ಕಾಲದಲ್ಲಿ ಇದು ಫುಲ್ಲು ರಾಜಹಂಸ ಹೆಸರು ತಕ್ಕಂಗೆ ಒಳ್ಳೆ ಬಸ್ಸು. ಬಟ್ ಈಗೆಲ್ಲ ಐರಾವತ ಸ್ಲೀಪರ್ ಅದು ಇದು ಬಂದಮೇಲೆ ಸ್ವಲ್ಪ ಇದ್ರದ್ದು ಲೆವೆಲ್ ಕಡಿಮೆ ಆಯಿತು. ಸೊ ಟಿಕೆಟ್ ತೊಗೊಂಡಾಯ್ತು, ನಡಿ. ಫುಲ್ ರಶ್ ಇದ್ದಾರೆ. ಬೇಕಲ್ವಾ ಇದು, ಇದೆಲ್ಲ ಇಟ್ಟಿರ್ತೀನಿ ಆಮೇಲೆ ನಾನು ಕೊಡು. ಕಳಿತು ಕೊನೆಯಲ್ಲಿ ಒಂದು ಸೀಟು ಅಂತ ರಿಸರ್ವ್ ಆಗಿತ್ತು. ಕುಲುಕ್ತಿದ್ರೆ ಸಾಕು ಬಸ್ಸು, ಅಷ್ಟೇ. ಏನಂತ ಹೇಳ್ತಿತ್ತು, ಬಸ್ಸು ಕುಲುಕ್ತಿದ್ರೆ ಸಾಕು. ಅಲ್ಲೇ ಕಂಫರ್ಟಬಲ್ ಆಗಿ ಇರಬೇಕು ಅಂದ್ಬಿಟ್ಟು ರಾಜಹಂಸಗೆ ಕರ್ಕೊಂಡ್ಬಂದರು. ನೋಡಿ, ಪರ್ ಹೆಡ್ಡು 660 ರೂಪಾಯಿ ಟಿಕೆಟು ರಾಜಹಂಸ. 250 ರೂಪಾಯಿ ಟಿಕೆಟ್ ಬಸ್ಸಲ್ಲಿ ಹೋಗೋಣ ಅಂತಂದರೆ ನಾವು ಅನ್ಕೊಂಡಂಗೆ ಆಗಲಿಲ್ಲ. ಕಂಫರ್ಟಾಗಿ ಹೋಗೋಣ, ಹೆಂಗಾದ್ರೂ ನೈಟಲ್ಲಿ ಹೋಗ್ತಿರೋದು, ನಿದ್ದೆ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಇಷ್ಟು ಕಾಸು ಕೊಟ್ಟು ಟಿಕೆಟ್ ತಗೊಂಡಿದ್ದೀವಿ. ಅದು ಕೊನೆ ಮೂಮೆಂಟಲ್ಲಿ. ಅದಕ್ಕೆ ನಮಗೆ ಲಾಸ್ಟ್ ಸೀಟ್ ಸಿಕ್ಕಿರೋದು. ಅದನ್ನು ಒಂಚೂರು ಮಧ್ಯಾಹ್ನ ಸಿಗೋದು. ನಾವು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಹಾಗೆ ಇದು ಇದರಿಂದ 1340 ಆಯಿತು. ಸಾರಾಗಿ ಮಡಿಕೋಬೇಕಿದೆ ನಾವು ಹೋಗೋ ತನಕ. ಯಾರೋ ಒಬ್ಬರು ಕುಡಿದ್ಬಿಟ್ಟಿದ್ರು. ಸೊ ಅದಕ್ಕೆ ಅವ್ರನ್ನ ಆಚೆ ಹಾಕ್ಬಿಟ್ಟು ಪಾಪ ಹೋಗ್ತಾಯಿದ್ದೀವಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅಂತ ಗೊತ್ತಿತ್ತು, ಬಟ್ ಡ್ರಿಂಕ್ ಆ್ಯಂಡ್ ಟ್ರಾವೆಲ್ ಮಾಡಬಾರ್ದು ಅಂತಲೂ ಗೊತ್ತಿರಲಿಲ್ಲ. ಗೊತ್ತಾಯಿತು. ಓಕೆ, ಗುಡ್. ಸೊ ಈಗ ಸಬರ್ ಬಿಡ್ತಾಯಿದ್ದೀವಿ. ಫೈನಲಿ ಮಂಗಳೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಸಮಯ ಬಂದು 4:15 ಕರೆಕ್ಟಾಗಿ ರೀಚ್ ಆಗಿದ್ದೀವಿ. 4 ಗಂಟೆ ಅಂತ ಹೇಳಿದ್ರು, 4:15 ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಫುಲ್ ಮಂಗಳೂರು ಫುಲ್ ಮಳೆ ಇದೆ, ನೋಡ್ತಾ ಇರ್ಬೋದು. ನಮ್ಮ ಪಾಡು ಏನಂತಂದರೆ, ಈಗ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದಷ್ಟೇ. ರೆಸ್ಟ್ ಮಾಡಿ ಒಂದು 6 ಗಂಟೆ. ಎಷ್ಟು ಗಂಟೆಗೆ ಟೆಂಪಲ್ ಓಪನ್ನು? 6 ಗಂಟೆ ಟೆಂಪಲ್ ಓಪನ್ನು. ಅಲ್ಲಿ ತನಕ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡಿ ಫೋನ್ ಸಲ ಚಾರ್ಜ್ ಹಾಕ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅಲ್ಲಿ ತನಕ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಎಲ್ಲ ಮಲಿಕೋಬೇಕಷ್ಟೇ. ಈಗ ಬನ್ನಿ ಹತ್ತೋಣ ಬಸ್ನ. ಇನ್ನೂ ಬಸ್ ಸ್ಟಾರ್ಟ್ ಆಗಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ದಿನ KSRTC ಬಸ್ಸಲ್ಲಿ ಓಡ್ತಾ ಇದೆ, ಅದು ಕ್ಯಾಂಪಸ್ಸಲ್ಲಿ. ಇವತ್ತು ಗ್ರೀನ್ ಕಲರ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅದು ನಮ್ಮೂರಲ್ಲ, ಮಂಗಳೂರಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಅಂತೂ ಇಲ್ಲಿ ವೆದರು ನೀವೇ ನೋಡ್ಬೋದು, ತಣ್ಣಗಿದೆ.
ಇನ್ನೊಂದು ಪ್ಲೇಸಿಗೆ ಆಮೇಲೆ ಕರ್ಕೊಯ್ತೀನಿ. ಸೊ ಬಸ್ಸಿಂದ ಇಳಿದ್ವಿ. ಸೊ ಈ ಸ್ಟಾಪ್ ನೇಮ್ ಬಂದ್ಬಿಟ್ಟು ಕುತ್ತಾರ್ ಅಂತ ಇಲ್ಲಿ ಕಾಣ್ತಾ ಇದೆ ನಿಮಗೆ ಬೋರ್ಡು. ಸೊ ಇಲ್ಲಿಂದ ಕೊರಗಜ್ಜ ಟೆಂಪಲ್ಗೆ ಅಲ್ಲಿ ಬೋರ್ಡ್ ಹಾಕ್ತಾರೆ, ಬನ್ನಿ ತೋರಿಸ್ತೀನಿ. ಹಾಗೆ ಒಂದಿವೆ ತಿಂಡಿ ಇನ್ನೂ ಮಾಡಿಲ್ಲ, ತಿಂಡಿ ಮಾಡಬೇಕು. ತಿಂಡಿ ಮಾಡ್ಕೊಂಡು ಹೋಗೋಣ, ಹೊಟ್ಟೆ ಹಸಿತಾ ಇದೆ. ದೇವಸ್ಥಾನ ಮುಗಿಸ್ಕೊಂಡು ತಿಂದಿರ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕೊರಗತನೇ ದೈವವ ಆದಿ ಸ್ಥಳ ಕೊರಗಜ್ಜ ಟೆಂಪಲ್. 200 ಮೀಟರ್ಸ್ ಇಲ್ಲಿಂದ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಜಸ್ಟ್ 200 ಮೀಟರ್ಸ್ ಇರುತ್ತೆ. ಈಗ ತಣ್ಣಗಿದೆ, ಆಮೇಲೆ ನೋಡಬೇಕು ಮಂಗಳೂರು ಬಿಸಿಲು ಯಾವ ರೀತಿ ಇರುತ್ತೆ ಅಂತ. ಬಂದಿರೋದು ವಿಂಟರ್ ಸೀಸನಲ್ಲೇ, ಮಳೆಗಾಲನೂ ಇದೆ ಹೌದು, ಜೂನ್ ಜುಲೈ ಬಂದಿರೋದು. ನೋಡೋಣ ಹೇಗಿರುತ್ತೆ ವೆದರ್ ಅಂತ. ಅಲ್ಲೂ ಸೆಕೆ ಆಗ್ತಿದೆ. ಸೆಕೆ ಆಗ್ತಾ ಇದೀನಾ? ಹ್ಞೂ ಸೆಕೆ ಇದೆ ಇದಂತೆ. ಬನ್ನಿ ಆಯ್ತು. ಊಟ ತಿಂಡಿ ನಾವೀಗ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡೋಣ ಅಂತಿದ್ದೀವಿ. ಯಾಕಂದರೆ ಹಸ್ಕೊಂಡು ಹೋದರೆ ದೇವರು ಇನ್ನೊಂದು ಚೆನ್ನಾಗಿ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇವನಿಗೆ. ಅದರಿಂದ ನಾನು ಹಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಿ ದರ್ಶನ ಮಾಡಿದ್ಮೇಲೆ ತಿಂಡಿ ಮಾಡೋಣ. ಸೊ ಟೆಂಪಲ್ ಹತ್ರ ಬಂದ್ವಿ. ಸೊ ಕಾಣ್ತಾ ಇದ್ದಲ್ಲ ಅದೇ ಟೆಂಪಲ್ಲು. ಸೊ ಟೆಂಪಲಲ್ಲೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡೋಂಗಿಲ್ಲ, ಆಚೆನೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಆಚೆ ಮತ್ತು ಒಳಗಡೆ ವಿಡಿಯೋ ಶೂಟು ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂತ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ ಕೆಲವೊಂದು ಟೆಂಪಲ್ಗಳಲ್ಲಿ ತೆಗಿಯೋಂಗಿಲ್ಲ. ಸೊ ಅದರಿಂದ ನಾನು ಒಳಗಡೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಆಚೆ ಕಡೆ ನಿಮಗೆ ಕಾಂಪೌಂಡ್ ಹೇಳಿದೆ ನಾನು ತೋರಿಸ್ತೀನಿ. ಮತ್ತು ದೇವ್ರಿಗೆ ಏನು ಪೂಜೆ ಸಾಮಾನು ಅಂತಂದರೆ ನೀವು ಮಾಮೂಲಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆಹಣ್ಣು ತೊಗೊಂಡು ಹೋದಂಗಲ್ಲ, ಇಲ್ಲಿ ಪೂಜೆ ಸಾಮಾನೇ ಬೇರೆ ಥರ ಇರ್ತದೆ. ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಪೂಜೆ ಸಾಮಾನು ಬಂದು ನಿಮಗೆ ದೇವ್ರಿಗೆ ಚಕ್ಲಿ ತೊಗೊಬೇಕು, ವಿಳ್ಯದೆಲೆ ತೊಗೊಬೇಕು, ಮತ್ತು ಅದು ಡ್ರಿಂಕ್ಸ್ ಬರುತ್ತೆ, ಅದು ಬಾಟಲ್ ತೋರಿಸಿ ಅದು. ಸೊ ಅದನ್ನು ತೊಗೊಬೇಕು. ಸೊ ಇಲ್ಲಿ ಸ್ವಾಮಿ ಬಂದು ಕೊರಗಜ್ಜ ಆಗಿರೋದ್ರಿಂದ ಆ ದೇವರಿಗೆ ಇಷ್ಟ ಆಗಿರುವಂಥದ್ದು ಇದು ಮತ್ತು ಚಕ್ಲಿ ಆಗಿರುತ್ತೆ. ಸೊ ಇದನ್ನು ನೀವು ಒಂದು ಬ್ಯಾಗಲ್ಲಿ ಕೊಡ್ತಾರೆ. ಎಷ್ಟಲ್ಲಿ 180 ರುಪೀಸ್ ಅಲ್ಲ, 180 ರೂಪಾಯಿ ಆಗುತ್ತೆ ಇದಕ್ಕೆ. ಮತ್ತು ನಿಮ್ಗೆ ಇಲ್ಲಿ ಏನಿರುತ್ತೆ ಅಂತ ಒಳಗಡೆ ಹೂವು ಮತ್ತು ವಿಳ್ಯದೆಲೆ ಚಕ್ಲಿ ಮತ್ತು ಇದು ಎಷ್ಟಿದೆ ಸರಿ 180 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಪೂಜೆ ಸಾಮಾನು. ಥ್ಯಾಂಕ್ ಯು. ಆದಷ್ಟು ದೇವಸ್ಥಾನ ನಿಯರೇ ತೊಗೊಳ್ಳಿ, ಯಾಕಂದರೆ ಎಲ್ಲ ತೊಗೊಬೇಡಿ. ಇಲ್ಲಿ ನೀವು ಲಗೇಜ್ ಏನಾದ್ರು ತಂದಿದ್ರೆ ಯು ಕ್ಯಾನ್ ಪ್ಲೇಸ್ ಇಯರ್, ಇಲ್ಲಿ ಇಟ್ಬಿಟ್ಟು ನೀವು ತೊಗೊಂಡು ಹೋಗ್ಬೋದು ಕಡೆ. ಸೊ ಅದರಿಂದ ದೇವ್ರ ದರ್ಶನ ಎಲ್ಲ ಆಯಿತು, ನೀಟಾಗಾಯಿತು. ಅಷ್ಟು ರಶ್ಶು ಇರಲಿಲ್ಲ. ಸೊ ಖುಷಿ ಆಯಿತು ಅಷ್ಟು ದೂರದಿಂದ ಬಂದಿದ್ದಕ್ಕೆ ದರ್ಶನ ಸಿಗ್ತಲ್ಲ ಅಂತ. ರಶ್ ಕೂಡ ಇರಲಿಲ್ಲ. ಸೊ ಇವಾಗ ತಿಂಡಿಗೆ ಅಂತ ಬಂದ್ವಿ. ದರ್ಶನ ಆಯಿತು, ತಿಂಡಿಗೆ ಅಂತ ಬಂದಿದ್ದೀವಿ. ಸೊ ಇದೇ ಹೋಟೆಲ್ಲು. ಇಲ್ಲಿ ಸ್ವಾಮಿ ಕೊರಗಜ್ಜ ಸಸ್ಯಾಹಾರಿ ಮಾಂಸಾಹಾರಿ ಕೂಡ ಇದೆ ಇಲ್ಲಿ. ಅಲ್ಲಿ ಹೋಗೋಣ ಒಳಗಡೆ, ತಿಂಡಿ ಮಾಡ್ಕೊಂಬರೋಣ ಫಸ್ಟ್. ಹೊಟ್ಟೆ ಗುರು ತಿಂಡಿ ಮುಗೀತು. ತಿಂಡಿಗೆ ನಮಗೆ 150 ರೂಪಾಯಿ ಕಾಸ್ಟ್ ಆಯಿತು. ಇಬ್ಬರಿಂದ 2 ಬಾತು, 1 ಪ್ಲೇಟ್ ದೋಸೆ ತಿಂದ್ವಿ. 50 ರೂಪಾಯಿ ಒಂದೊಂದು ಊಟ. ಸೊ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಕದ್ರಿಗೆ ಹೋಗ್ತಾಯಿದ್ದೀವಿ. ಕೊರಗಜ್ಜ ಟೆಂಪಲ್ ಮುಗಿಸ್ಕೊಂಡು ಸೊ ಕದ್ರಿಲಿ ದೇವ್ರು ನೋಡ್ಕೊಂಡು ಸಿಟಿ ಸೆಂಟ್ರಲ್ಲಿ ಇರೋದು. ಸೊ ಇಲ್ಲಿಂದ ರಿಟರ್ನ್ 200 ಕಿಲೋಮೀಟ್ರ್ ವಾಪಸ್ 200 ಮೀಟ್ರ್ ನೆಟ್ಕೊಂಡು ಹೋಗಬೇಕು. ಅಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಹತ್ಕೊಂಡು ಸೀದಾ ಕದ್ರಿಗೆ ಹೋಗೋದು. ಬನ್ನಿ ಹೋಗೋಣ. ಸೊ ಕದ್ರಿಗೆ ಇನ್ನೊಂದು ಬಸ್ ಹತ್ತಬೇಕು, ಹತ್ತಾ ಇದ್ದೀವಿ. ಆ ಬಸ್ಸಿಂದ ಇಳಿದಾಯಿತು. ಸೊ 2 ಬಸ್ ಹತ್ತಾಗಿತ್ತು. ಸೊ ಬಸ್ ಸ್ಟಾಪಿಗೆ ಬಂದು ಈಗ ಕದ್ರಿಗೆ ಬಸ್ ಹತ್ತಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟಿಗೆ ಆ ಟೆಂಪಲ್ಗೆ ಹೋಗುತ್ತೆ ಬಸ್. ಬೇರೆ ಬಸ್ ಇದೀಗ ಫುಲ್ಲು ಟ್ರಾವೆಲಿಂಗು, ಬಸ್ಸಲ್ಲೇ ಟ್ರಾವೆಲಿಂಗು. ಏನಂತೀಯ ಚೇತನ್? ಸದ್ಯಕ್ಕೆ ನೋ ವರ್ಡ್ಸ್ ಇದೆಯಾ? ಫುಲ್ ಟ್ರಾವೆಲಿಂಗ್ ಫುಲ್ ಬಿಸಿ, ಚಾಟಿಂಗ್ ಫುಲ್ ಬಿಸಿ, ಗರ್ಲ್ ಫ್ರೆಂಡ್ ಜೊತೆ ಮಾತೇ ಇಲ್ಲ. ನೋ ವರ್ಡ್ಸ್, ಹಿಂಗೆ ಸಿಪ್ಪಾಕೋದು. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಮಂಗಳೂರು ಉಡುಪಿ ಸೈಡಲ್ಲೆಲ್ಲ ನನಗೇನು ಇಷ್ಟ ಅಂತಂದರೆ ಬಸ್ಗಳು. ಸೊ ಈ ಬಸ್ಗಳೆಲ್ಲ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ವಿಂಟೇಜ್ ಫೀಲ್ ಕೊಡುತ್ತೆ. ಸೊ ನೋಡ್ಬೋದು, ನೀವು ತೋರಿಸ್ತೀನಿ ನಿಮಗೆ ಮುಂದೆ ಯಾವ ರೀತಿ ಅಂತ. ಒಂಥರ ಸೀಟ್ಸ್ ಆಗಿರ್ಬೋದು, ಆ ಕಂಬಿಗಳು, ಪುಟ್ ಸೀಟ್ಸು, ಇದೆಲ್ಲ ಒಂಥರ ವಿಂಟೇಜ್ ಫೀಲ್. ಎಸ್ 100% ಇಷ್ಟ ಅನ್ನೋದು ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಸಾಂಗ್ಸ್ಗಳಂತೂ ಮಸ್ತ್ ಕೇಳಂಗಿಲ್ಲ, ಬೆಂಕಿ ಸಾಂಗ್ಸು. ನಮ್ಮ ಮೈಸೂರು, ನಮ್ಮ ಕೆಲವು ಡಿಸ್ಟಿಕ್ಗಳಲ್ಲಿ ಇರೋಲ್ಲ ಈ ಥರ. ಉಡುಪಿ, ಈ ಥರ ವೆಸ್ಟರ್ನ್ ಘಾಟ್ಸ್ ಡಿಸ್ಟಿಕ್ಗಳಲ್ಲಿ ಒಂಥರ ಹಳೇ ಕಾಲದಿಂದ ಇನ್ನೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹಳೆಯ ಬಸ್ಗಳು ನೋಡೋಕ್ಕೆ ಚಂದ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆದರೆ ಇನ್ನು ಟ್ರಾವೆಲ್ ಮಾಡೋಕ್ಕಂತೂ ಇನ್ನು ಮಸ್ತ್ ಇರುತ್ತೆ ಮಾತ್ರ. ಒಳ್ಳೊಳ್ಳೆ ಹಳೆ ಸಾಂಗ್ಗಳು ಕೆಲವು. ಸೊ ಇಲ್ಲಿ ಒಳಗಡೆ ಒಂದೇ ದೇವರಿಲ್ಲ, ಸುಮಾರು ಆಂಜನೇಯ, ಶಿವ, ಗಣೇಶ, ಸುಮಾರು ದೇವರುಗಳಿದೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ ಹೋಗೋಣ. ಸೊ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಮಂಟಪ, ಅದೇ ಟೆಂಪಲ್ ಎಂಟ್ರೆನ್ಸು. ಇವತ್ತು ರಜಾ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿ ಇದೆ. ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ, ತುಂಬ ರಶ್ ಇದೆ ಇವತ್ತು. ಸೊ ಬನ್ನಿ ಒಳಗಡೆ ಎಂಟ್ರಿ ಹೇಗಿರುತ್ತೆ ನೋಡೋಣ.
ಫಸ್ಟ್ ಟೈಮ್ ಬಂದಿರೋದು ನಾನು ಕದ್ರಿಗೆ. ಲೆಟ್ಸ್ ಸಿ. ಸೊ ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಎಂಟ್ರೆನ್ಸ್. ಒಳಗಡೆ ಎಲ್ಲರೂ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಈ ಟೆಂಪಲ್ ಬಂದು ಒಂದು ಹಿಂದೂಸ್ ಟೆಂಪಲ್ಲು. ಇದು ಬಂದು ಲೊಕೇಟ್ ಆಗಿರೋದು ದಕ್ಷಿಣ ಕನ್ನಡದಲ್ಲಿ, ಮಂಗಳೂರು ಡಿಸ್ಟಿಕಲ್ಲಿ. ಸೊ ಈ ಪ್ಲೇಸ್ ತುಂಬ ಸಕ್ಕತ್ತಾಗಿದೆ. ಇದು ಬಂದು ತುಂಬ ಓಲ್ಡೆಸ್ಟ್ ಟೆಂಪಲ್. ಇದನ್ನು ಫುಲ್ಲು ಸ್ಟೋನಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 10th 11th ಸೆಂಚುರಿಲಿ ಇದು ಬಿಲ್ಡ್ ಆಗಿರೋವಂಥದ್ದು. ಸೊ ಇಲ್ಲಿ ಏನಪ್ಪ ಒಂದು ವಿಶೇಷ ಅಂತಂದರೆ, ಇದು ಹಳೆ ಟೆಂಪಲ್ ತುಂಬ, ಬಟ್ ಈಗ ರೀಸೆಂಟ್ಲಿ ರಿನೋವೇಟ್ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಓಲ್ಡ್ ಟೆಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಹಳೇದನ್ನು ಹಾಗೆ ಬಿಡಲ್ಲ, ಕೆಲವ್ರು ಬಿಡ್ತಾರೆ ಕೆಲವ್ರು ಬಿಡಲ್ಲ. ಸೊ ಇದನ್ನು ರಿನೋವೇಟ್ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಒಳಗಡೆ ನಿಮ್ಗೆ ಏನಿದೆ ತೋರಿಸ್ತೀನಿ ಬನ್ನಿ. ಸೊ ಈಗ ಗಣೇಶ ಟೆಂಪಲ್ ಮುಗೀತು. ಈಗ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಇದು ಇನ್ನೊಂದು ದೇವಸ್ಥಾನ, ಇನ್ನೊಂದು ಗುಡಿ ನೋಡಿ. ಸೊ ಆಲ್ಮೋಸ್ಟು ಓಲ್ಡ್ ಟೆಂಪಲ್ಸ್ ಎಲ್ಲ ಹೇಗೆ ಇರುತ್ತೆ, ಅಂಚಿನ ಟೈಪ್ ಒಂದು ಡಿಸೈನ್ ಇರುತ್ತೆ. ಎಲ್ಲ ಪೋಲ್ಸು ಇರ್ತಾ ಇರ್ಬೋದು. ಹಿಂದ್ಗಡೆ ಎಲ್ಲ ಫುಲ್ಲಿಗೆ ಬರುತ್ತೆ. ದೇವಸ್ಥಾನ ತಂದು ಒಂದು ರೌಂಡ್ ಹಾಕೊಂಡೇ ಹೋಗಬೇಕು. ಸೊ ಈಗ ಮೇನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ಇದೇ ಮೇನ್ ಎಂಟ್ರೆನ್ಸ್. ಇಲ್ಲಿ ದೇವರು ಬಂದು ಕದಿರಿ ಮಂಜುನಾಥೇಶ್ವರ ಸ್ವಾಮಿ ಇರೋದು. ಅದೇ ಸನ್ನಿಧಿ ಈಗ ನಾವು ಬಂದಿರೋದು ಮೇನ್ ಟೆಂಪಲ್ ಇದು. ಸೊ ಇದು ಬಂದು ಶ್ರೀ ಗೋಮುಖ ಗಣಪತಿ ದೇವಸ್ಥಾನ ಗುಡಿ. ನಂದಿಯಿಂದ ನೀರು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಆ ನಂದಿ ಬಾಯಿಂದ 365 ದಿನ ಕೂಡ ನೀರು ಬರ್ತಾನೆ ಇರುತ್ತೆ. ಅದೇ ನೋಡ್ತಾ ಇದ್ದೀವಿ. ಸೊ ಈಗ 7 ಸಲ ಮುಳುಗು ಬರೋದು ಕಲ್ಯಾಣಿ ಹತ್ರ ಇದ್ದೀವಿ, ನೋಡ್ತಾ ಇರ್ಬೋದು. 7 ಸಲ ಮುಳುಗು ಹೇಳಿದ್ರೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಸ್ಪಾಟ್ ಇದು, ನೋಡ್ತಾ ಇರ್ಬೋದು. ತುಂಬ ಪ್ರಸಿದ್ಧವಾದ ಜಾಗ, ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಟೆಂಪಲ್ ಅಂತೂ. ಸಿಟಿ ಸೆಂಟರ್ ಇರೋದ್ರಿಂದ ಸ್ವಲ್ಪ ಗಲಾಟೆ ಅಷ್ಟಿಲ್ಲ. ಸಿಟಿ ಸೆಂಟರ್ ಇದ್ದರೂ ಕೂಡ ಗಲಾಟೆ ಅಷ್ಟಿಲ್ಲ, ತುಂಬ ಪ್ರಶಾಂತವಾಗಿದೆ ಜಾಗ. ಈ ಥರ ತುಂಬಿಟ್ಟಿರ್ತಾರೆ, ಇದನ್ನು ತೊಗೊಂಡೋಗಿ ಇಲ್ಲಿ ನಂದಿ ಬಾಯಿಂದ ನೀರು ಬರ್ತಾ ಇತ್ತಲ್ಲ, ಅಲ್ಲಿ ನೀರು ತುಂಬಿಕೊಂಡು ಮೇಲೆ ತೊಗೊಂಡು ಹೋಗ್ಬೇಕು. ಇದನ್ನು ಅಲ್ಲೊಂದು ಕಡೆ ಅಭಿಷೇಕ ಥರ ನಾವು ಅಲ್ಲಿಗೆ ನೀರು ಹಾಕಬೇಕಾಗಿ ಬರುತ್ತೆ. ಈ ಥರ ನೀರು ಹಾಕ್ಬೇಕು ಶಿವನ ಮೇಲೆ. ಸೊ ಈಗ ಟೆಂಪಲ್ಗಳನ್ನ ನೋಡ್ಕೊಂಡು ಬಂದ್ವಿ. ಸೊ ಈಗ ನೆಕ್ಸ್ಟ್ ಹೋಗ್ತಿರೋದನ್ನು ಆಂಜನೇಯ ಟೆಂಪಲ್ಗೆ. ಇಲ್ಲಿ ಸುಮಾರು ಟೆಂಪಲ್ಗಳಿದೆ. ಇಲ್ಲಿಗೆ ಬಂದರೆ ನೀವು ಆಲ್ಮೋಸ್ಟ್ 2 to 3 hours ಬೇಕು ನೀವು ಎಲ್ಲ ದೇವಸ್ಥಾನ ಸುತ್ಕೊಂಡು ಹೋಗ್ತೀನಿ ಅಂತ ಅಂದರೆ. ಸೊ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೂ ಕೂಡ, ಬನ್ನಿ. ಈ ದೇವಸ್ಥಾನ ಹೋಗೋಣ. ಸೊ ಹೊರಗಡೆ ದರ್ಶನ ಆಯಿತು ದೇವ್ರದ್ದು. ಈಗ ಆಚೆ ಸ್ಟ್ಯಾಚು ಕಾಣಿಸ್ತಾ ಇರ್ಬೋದು ನಿಮಗೆ, ಆಂಜನೇಯಂದು ಗ್ರೀನ್ ಕಲರು, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡೋದಕ್ಕೆ. ಇದೆ ಸುಮಾರು ಒಂದು 25 ಅಡಿ ಇದೆ ಆಂಜನೇಯ, ನೋಡ್ತಾ ಇರೋದು. ಸುತ್ತ ಕೂತ್ಕೊಳ್ಳೋಕ್ಕಂತೂ ಆರಾಮ್ ಜಾಗ. ಹಳ್ಳಿ ಮರ ಕೂಡ ಇದೆ ಅದರ ಆಪೋಸಿಟ್ಗೆ. ಜಾಗ ಮಾತ್ರ ಒಂದೊಂದು ದೇವಸ್ಥಾನನೂ ನಾವು ಭೇಟಿ ಕೊಡ್ತಾ ನಮ್ಮ ಮನಸ್ಸಲ್ಲಿ ಎಷ್ಟು ಮನಃಶಾಂತಿ ಬರುತ್ತೆ ಅಂತಂದರೆ ತುಂಬ ಮನಃಶಾಂತಿ ಬರುತ್ತೆ.
ನಾವು ಏನೇ ಪ್ರಾಬ್ಲಮ್ಸ್ ಇದ್ದರೂ ಏನೇ ನಮ್ಮ ಮನಸ್ಸಲ್ಲಿ ನೋವಿದ್ರು ನಾವು ದೇವ್ರುಗಳನ್ನ ದರ್ಶನ ಮಾಡ್ತಾ 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 ಎಲ್ಲ ಮರೆಯುತ್ತೆ. ನಮ್ಮಲ್ಲೊಂದು ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದೊಂದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಜನಗಳು ಬರೋದು, ಇನ್ನೇನಕ್ಕೂ ಇಲ್ಲ. ದೇವರಿದ್ದಾನೆ ಅಂತ ಹೇಳ್ತಾರೆ, ದೇವ್ರು ಖಂಡಿತ ಇದ್ದಾನೆ. ನಾನಂತೂ ದೇವ್ರು ನಂಬ್ತೀನಿ. ಹಾಗೆ ಹಾಗೆ ಆಂಜನೇಯನ ನೋಡಿಕೊಂಡು ಈಗ ಸೀದಾ ಇನ್ನೊಂದು ದೇವ್ರ ಕಡೆಗೆ ಹೋಗ್ತಾ ಇದ್ದೀವಿ. ಇದೊಂದು ಸ್ವಲ್ಪ ದಾರಿ ಚೆನ್ನಾಗಿದೆ, ಬೆಟ್ಟ ಹತ್ತೋ ಥರ ಇದೆ ಮತ್ತೆಲ್ಲ. ನೀವು ಎಷ್ಟೇ ದೇವ್ರ ದರ್ಶನ ಮಾಡಿ, ಇಲ್ಲಿ ಬಂದಾಗ ಕಲ್ಯಾಣಿಲಿ ತೀರ್ಥ ಸ್ನಾನ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಏನೋ ಒಂಥರ ಅದನ್ನು ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಮಂಗಳೂರಿಗೆ ಬಂದಾಗ ಒಂದು ಸಲ ಕದ್ರಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ, ಬ್ಯೂಟಿಫುಲ್. ಮಹಾದ್ವಾರ ಈಗ ಬಂದ್ವಿ ನಾವು ಪರಶುರಾಮ ಮಹಾದ್ವಾರ ಹತ್ತಿರ. ಇಲ್ಲೊಂದು ಟೆಂಪಲ್ ಇದೆ ಒಳಗಡೆ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ, ಥರ ಸಖತ್ತಾಗಿದೆ. ಎಂಟ್ರೆನ್ಸು ಗುಡಿ ಒಳಗೆ ಹೋಗೋದಕ್ಕೆ. ಇಲ್ಲಿ ಎಷ್ಟೋ ಸ್ವಾಮೀಜಿಗಳು ಗುರುಗಳು ಜೀವಂತ ಸಮಾಧಿ ಆಗಿದ್ದಾರಂತೆ. ದೇವಸ್ಥಾನ ಅನ್ನೋದಕ್ಕಿಂತ ಮಂದಿರ ಅಂತಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಆ ಹೆಸರೇ ಹೇಳುತ್ತೆ ಅದಕ್ಕೆ ಇರುವಂಥ ಒಂದು ಗೌರವನ. ಆ್ಯಕ್ಚುಲಿ ನವಗ್ರಹ ವನ, ಇದು ಬಂದು ನವಗ್ರಹ ವನ. ಸೊ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಅದು ಗುಹೆ ಒಳಗೆ ಹೋಗೋಣ. ಹೋಗ್ಬೋದಾ? ಬೈದ್ರೆ ಬಿಡ್ತೀರಾ ಬ್ರೋ? ಹೋಗ್ಬೋದು, ಅದು ಕಾಶಿದೆ ಅನ್ಸುತ್ತೆ. ನೀವು ಹೋಗಿದ್ದೀರಾ? ಇಲ್ಲ, ಬನ್ನಿ ಅಲ್ಲಿ ಆಚೆ ಬಿಡು ಒಂದು ಬನ್ನಿ ಹೋಗೋಣ. ಗುಹೆ ಒಳಗಡೆ ಯಾರೂ ಹೋಗಿಲ್ಲಂತೆ, ನೋಡೋಣ ಯಾರೋ ನೋಡ್ತಾರೆ ಅಂತ. ನಾನು ಸಿಗಾಕೋತೀನಿ ಅನ್ಸುತ್ತೆ ಕಣೋ ಸೇತು. ಹಾಂ ಅಷ್ಟೇನಾ? ತಗೊಳ್ಳಿ, ಇದೊಂದು ವೀಡಿಯೋ ಮಾಡು. ಹಾಂ ಕಡಿಮೆ ಬಂದಿದೆ ಇದನ್ನು. ಹಾಂ ಇಲ್ಲಿ ಇಷ್ಟೇ ಕಾಣಿಸಿರೋದು, ಮುಂದೆ ಏನೂ ಕಾಣಿಸಿಲ್ಲ. ನಿಮಗೊಂದು ಬಾವಿ ತೋರಿಸ್ತೀನಿ, ಇಲ್ಲೇ ಇದೆ. ತುಂಬ ಆಳ ಇದೆ, ತುಂಬ ಆಳ ಇದೆ ಅನಿಸುತ್ತೆ. ಏನು ಕೆಳಗಡೆ ಕಾಣ್ತಾ ಇದೆಯಲ್ಲ, ಅಲ್ಲೇ ದಡ ಕಾಯಿನ್ಗಳು ಬಿದ್ದಿಲ್ಲ. ಇಲ್ಲ ಇಲ್ಲ ಅಲ್ಲಿ ನೋಡಿ ಇಷ್ಟು ಆಳ. ಹಾಂ, ಪಣಂಬೂರು ಬೀಚು, ಸುರತ್ಕಲ್, ಉಡುಪಿ ಈ ಕಡೆಗೆ. ಫೈನಲಿ ಪಣಂಬೂರು ಬೀಚ್ಗೆ ಬಂದ್ವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಮೈನಿಂಗ್ಸ್ ನಡೀತಂತೆ. ನಿಮ್ಮಲ್ಲಿ ತೋರಿಸ್ತೀನಿ ಈ ಪೋರ್ಟ್ಗಳು, ಹಾರ್ಬಾರು. ನಿಮ್ಗೇನು ಬೇರೆ ಕಡೆ ಮಲೇಷ್ಯಾ, ಇಂಡೋನೇಷ್ಯಾ ಆ ಕಡೆಯಿಂದೆಲ್ಲ ಎಕ್ಸ್ಪೋರ್ಟ್ ಆಗೋ ಅಂಥ ಪೋರ್ಟ್ಸ್ ಎಲ್ಲ ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ನಿಮ್ಗೆ ಇಲ್ಲಿಗೆ ಬಂದು ಅನ್ಲೋಡ್ ಆಗಿ ಇಲ್ಲಿ ನಿಮಗೆ ಎಲ್ಲ ಪ್ಯಾಕಿಂಗ್ ಆಗಿ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಹೋಗುತ್ತೆ. ಆಯ್ತು, ನಾನು ತಿರುಗಿಸು. ಒಂಟೆ ರೈಡ್ ಬರೋಣ. ತಿರ್ಕೊಳ್ಳ, ಅದು ಇಲ್ಲೇ ಚುಚ್ಚುತ್ತೆ. ಹಾಂ ಫುಲ್ ಇಲ್ಲ ಫೋನು ಗೊತ್ತಣ್ಣ. ಒಂಟೆ ಬನ್ರಿ ರೌಂಡ್ ಹೋಗಿ ಬರೋಣ ಒಂಟೆಯಲ್ಲಿ. ಈ ಕಡೆ ಬರಬೇಕು, ಬೀಚ್ ಇದೆ ಅಲ್ಲಮ್ಮ. ಬೀಚ್ ಸೈಡಲ್ಲಿ ಒಂಟೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿರೋ ಫೀಲೇ ಬೇರೆ ಗುರು. ಅಲ್ಲ ಮಗ, ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ನೋಡಿ ಫ್ರೆಂಡ್. ಸಿಕ್ಕಾಪಟ್ಟೆ ಕುಲುಕ್ತಾ ಇದೆ, ಹೆವಿ ಸಸ್ಪೆನ್ಷನ್, ಫುಲ್ ಸ್ಮೂತ್ ಆಗಿದೆ ಮಾತ್ರ. भाई थोड़ा धीरे धीरे चलो. हाँ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮೈ ಚಾನಲ್, ಡೋಂಟ್ ಫರ್ಗೆಟ್ ಗಾಯ್ಸ್. ಬಾಯ್ ಬಾಯ್, ಸಿ ಯು.